ಮಾಲ್ ಹತ್ರ ಒಂದು ಹುಡುಗಿಗೆ ಕ್ವಶನ್ ಕೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಯಾವ ತರ ಕ್ವಶನ್ ಕೇಳ್ತೀನಿ. ನಮ್ 2025 ಹೇಗಿತ್ತು ನಿಮ್ಗೆ? 2025 actually it is good. ಓಕೆ, 2025 ಸಾರಿ 2026 ಯಾವ ತರ ಡ್ರೀಮ್ಸ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಗೋಲ್ಸ್, ಡ್ರೀಮ್ಸ್ ಆಗಿರ್ಬೋದು, ಗೋಲ್ಸ್ ಆಗಿರ್ಬೋದು, ಏನ್ ಕನ್ಸ್ ಕಟ್ಕೊಂಡಿದ್ದೀರಾ 2026 ಅಲ್ಲಿ? ಏನೆಲ್ಲ ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾನು ನಿಮ್ ತರನೇ ಕಾಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಹೌದಾ? ವೆರಿ ಗುಡ್ ಮೇಡಮ್, ಟ್ರೈ ಮಾಡಿ ಮೇಡಮ್, ಆಲ್ ದ ಬೆಸ್ಟ್. ನಾನು 2 years ಆಯ್ತು ಮೇಡಮ್, ಇದು 2ನೇ ಇಯರ್. ಇದು ಸಾರಿ 2 years, 1 year ಕಂಪ್ಲೀಟ್ ಆಯ್ತು, ಇದು 2ನೇ ಇಯರ್. 1 year ಆಯ್ತು ಅಷ್ಟೇ. ಹೌದು, ನಮ್ ಜರ್ನಿ ಚೆನ್ನಾಗಿದೆ ಮೇಡಮ್. ಫ್ರೆಂಡ್ಸ್ ನೋಡಿ, ಇವಾಗ ನಿಮ್ಮ ಹೆಸರೇನಂದ್ರಿ ಮೇಡಮ್? ಪ್ರವಳಿಕಾ. ಸ್ಟಾರ್ಟ್ ಮಾಡಿ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಕುಮಾರ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾನು ಇವತ್ತು ಕೋರಮಂಗಲಕ್ಕೆ ಬಂದಿದ್ದೀನಿ. ಏನ್ ಮೇಡಮ್ ಇದ್ರ ಹೆಸರು? ಫೋರಂ ನೆಕ್ಸಸ್ ಮಾಲ್ ಹತ್ರ ಬಂದಿದ್ದೀನಿ. ನಾನು ಇವಾಗ ಫೋರಂ ನೆಕ್ಸಸ್ ಮಾಲ್ ನ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಸ್ಟಾರ್ಟ್ ಮಾಡಿದ್ರಾ? ಸ್ವಲ್ಪ ಈ ಕಡೆ ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್ ನೋಡಿ, ನಾನು ಇವತ್ತು ಕೋರಮಂಗಲದಲ್ಲಿ ಫೋರಂ ನೆಕ್ಸಸ್ ಮಾಲ್ ಹತ್ರ ಬಂದಿದ್ದೀನಿ. ಇಲ್ಲಿ ಒಂದು ಹುಡುಗಿಗೆ ಇಲ್ಲಿ ಕ್ವಶನ್ಸ್ ಕೇಳ್ತಾ ಇದೀನಿ ನೋಡಿ, ಮೂವಿ ಇಯರ್ ಬಗ್ಗೆ. ಮೇಡಮ್, ಡು ಯು ನೋ ಕನ್ನಡ? ಕನ್ನಡ ಬರುತ್ತಾ? ಓಕೆ, ಇವರು ನಮ್ ಕನ್ನಡದವರೇ. ನಿಮ್ಮ ಹೆಸರು ಮೇಡಮ್? ಅರ್ಚನಾ ಅಂತ ಇವ್ರ ಹೆಸರು. ಮೇಡಮ್, 2025 ಹೇಗಿತ್ತು? ಓವರಾಲ್ ಚೆನ್ನಾಗಿತ್ತು. ನನ್ಗೆ ತುಂಬಾ ಎಕ್ಸ್ಪ್ಲೋರ್ ಮಾಡಿದೆ ಎಲ್ಲಾ ಕಡೆ, ಮತ್ತೆ ವರ್ಕ್ ಲೈಫ್ ತುಂಬಾ ಚೆನ್ನಾಗಿತ್ತು. ಓಕೆ, 2025 ಅಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿದಿರಾ, ವರ್ಕ್ ಲೈಫ್ ಚೆನ್ನಾಗಿತ್ತು ಅಷ್ಟೇ ಅಲ್ವಾ? ಓವರಾಲ್ ಎಲ್ಲ ಚೆನ್ನಾಗಿತ್ತು. ಓಕೆ, 2025 ಸಾರಿ 2026 ಯಾವ ತರ ಡ್ರೀಮ್ಸ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಗೋಲ್ಸ್, ಡ್ರೀಮ್ಸ್ ಆಗಿರ್ಬೋದು, ಗೋಲ್ಸ್ ಆಗಿರ್ಬೋದು, ಏನ್ ಕನ್ಸ್ ಕಟ್ಕೊಂಡಿದ್ದೀರಾ 2026 ಅಲ್ಲಿ? ಏನೆಲ್ಲ ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾನು ನಿಮ್ ತರನೇ ಕಾಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಹೌದಾ? ವೆರಿ ಗುಡ್ ಮೇಡಮ್, ಟ್ರೈ ಮಾಡಿ ಮೇಡಮ್, ಆಲ್ ದ ಬೆಸ್ಟ್. ನಾನು 2 years ಆಯ್ತು ಮೇಡಮ್, ಇದು 2ನೇ ಇಯರ್. ಇದು ಸಾರಿ 2 years, 1 year ಕಂಪ್ಲೀಟ್ ಆಯ್ತು, ಇದು 2ನೇ ಇಯರ್. 1 year ಆಯ್ತು ಅಷ್ಟೇ. ಹೌದು, ನಮ್ ಜರ್ನಿ ಚೆನ್ನಾಗಿದೆ ಮೇಡಮ್. ನಾನು ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಜಾಬ್ ತರ ಮಾಡ್ತಾ ಇರೋದು. ಇದು ಫ್ರೀ ಟೈಮ್ ಅಲ್ಲಿ ನಾನು ಈ ತರ ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕು ಅಂತ ನನಗೆ ತುಂಬಾ ವರ್ಷದಿಂದ ಅನ್ಸ್ತಾ. ಎಲ್ಲರೂ ಮಾಡ್ತಾ ಇದಾರೆ, ನಾನೇ ಯಾಕೆ ಮಾಡಬಾರ್ದು ಅಂತ ನಾನು ಟ್ರೈ ಮಾಡಿದೆ ಮೇಡಮ್. ಬಟ್ ಇವಾಗ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ನಾನು ಇವಾಗ ಸಬ್ಸ್ಕ್ರೈಬ್ ಮಾಡಿ ತೋರಿಸ್ತೀನಿ ವಿಡಿಯೋ. ಒಂದ್ಸರಿ ಏನ್ ವಿಷಯ, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಟು ಯು ಟು ಸರ್. ನಿಮ್ಮ ಹೆಸರು ಮೇಡಮ್? ಅರ್ಚನಾ. ಓಕೆ, ಶೋರ್ ಮೇಡಮ್, ಶೋರ್. ಹಾಗೆ ನವೀನ್ ಕುಮಾರ್ ವ್ಲಾಗ್ಸ್ ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ನವೀನ್ ಕುಮಾರ್ ವ್ಲಾಗ್ಸ್ ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ 2026 ಅಲ್ಲಿ. ನಿಮ್ಮ ಅಮೂಲ್ಯವಾದ ಟೈಮ್ ನ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮಾಲ್ ಹತ್ರ ಒಂದು ಹುಡುಗಿಗೆ ಕ್ವಶನ್ ಕೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಯಾವ ತರ ಕ್ವಶನ್ ಕೇಳ್ತೀನಿ. ಮೇಡಮ್, 2025 ಹೇಗಿತ್ತು ನಿಮ್ಗೆ? 2025 actually it is good. God's grace and parents blessings ಇಂದ ಎಲ್ಲ ಚೆನ್ನಾಗಿತ್ತು. ಬಟ್ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ, ಇದು ಮಾಡ್ಬೇಕಿತ್ತು, ಒಂದ್ ಗೋಲ್ಸ್ ಇತ್ತು, ಕೆಲವೊಂದು ಆಗಿಲ್ಲ. ಬಟ್ ದಟ್ಸ್ ಓಕೆ, ಅದಕ್ಕೆ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ನನ್ನ ಪೇರೆಂಟ್ಸ್ ಕೂಡ ಸಪೋರ್ಟಿವ್ ಇದ್ದಾರೆ. ಸೊ ಗಾಡ್ಸ್ ಗ್ರೇಸ್, ನಾನು ಏನೇನು ವಿಶ್ ಮಾಡಿದೀನಿ ಅದೆಲ್ಲ ಸರಿ ಹೋಗಿ, ಐ ಮೀನ್ ಆಗುತ್ತೆ, ಇಟ್ ವಿಲ್ ಕಮ್ ಟ್ರೂ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಈ ವರ್ಷ. ಓಕೆ ಮೇಡಮ್, ಆಗುತ್ತೆ 2026 ಅಲ್ಲಿ. ಮತ್ತೆ ಇವಾಗ 2026 ಅಲ್ಲಿ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಏನ್ ಕನ್ಸ್ ಕಟ್ಕೊಂಡಿದ್ದೀರಾ ಅಂತ ತಿಳ್ಕೋಬೋದಾ? ಸೊ ನಾನು ಈಗಲೇ ಹೇಳ್ಬಿಟ್ರೆ ಅದು ಚೆನ್ನಾಗಿರೋದಿಲ್ಲ. ಇಟ್ಸ್ ಅ ಸೀಕ್ರೆಟ್ ಆಕ್ಚುಲಿ. ಬಟ್ ಆನೆಸ್ಟ್ಲಿ ನನ್ಗಿರೋ ಏನ್ ಒಂದೇನೆ, ನನ್ನ ಪೇರೆಂಟ್ಸ್ ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಬಿಕಾಸ್ ನನ್ಗೆ ಬ್ರದರ್ಸ್ ಯಾರು ಇಲ್ಲ. ಸೊ ನಾನೇ ಒಂದ್ ಗಂಡ್ಮಗು ತರ ನಮ್ಮ ಮನೇಲಿ. ಸೊ ಆಸ್ ಅ ಇಂಡಿಪೆಂಡೆಂಟ್ ಲೈಕ್ ಒಂದು ಬಿಗ್ ಗರ್ಲ್ ನಾನು. ಆಕ್ಚುಲಿ ನಾನು ಅದನ್ನೇ ನನ್ನ ಮೈಂಡ್ ಅಲ್ಲಿ ಇರೋದು, ಪೇರೆಂಟ್ಸ್ ನ ಚೆನ್ನಾಗಿ ನೋಡ್ಕೋಬೇಕು. ಅಂಡ್ ನನ್ ಗೋಲ್ಸ್ ಏನೇನಿದೆ, ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಅಸೆಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಚೆನ್ನಾಗಿ ಮಾಡ್ಕೊಂಡು ಪೀಸ್ಫುಲ್ ಆಗಿ ಅಪ್ಪ ಅಮ್ಮ ಜೊತೆ ಚೆನ್ನಾಗಿರ್ಬೇಕು ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್, ಏನ್ ಓದ್ಕೊಂಡಿದ್ದೀರಾ ನೀವು? ನಾನ್ BSc ಮಾಡಿರೋದು. BSc ಮಾಡಿದೀರಾ? ಇವಾಗ ಏನ್ ಪ್ರೆಸೆಂಟ್ಲಿ ಜಾಬ್ ಮಾಡ್ತಿದ್ದೀರಾ? ಇನ್ನು ಫರ್ದರ್ ಸ್ಟಡೀಸ್ ಏನಾದ್ರು ಮಾಡ್ತಿದ್ದೀರಾ? ಇಲ್ಲ, ನಂದು ಕಂಪ್ಲೀಟ್ ಆಗಿ ಜಾಬ್ ಮಾಡ್ತಾ ಇದೀನಿ ಇವಾಗ.
ಓಕೆ ಏನ್ ಜಾಬ್ ಮಾಡ್ತಿದ್ದೀರಾ ಮೇಡಮ್? ನಾನು ಸ್ಟೂಡೆಂಟ್ಸ್ ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸ್ಟೂಡೆಂಟ್ಸ್ ಕೌನ್ಸಿಲರ್ ವರ್ಕ್ ಮಾಡ್ತಿದ್ದೀರಿ. ಓಕೆ ಎನಿವೇ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಮೇಡಮ್. ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು ಹೇಳಿಲ್ಲ. ಶುಭ ಅಂತ. ಶುಭ. ಫ್ರೆಂಡ್ಸ್ ನೋಡಿ, ಈ ಹುಡುಗಿ ಹೆಸರು, ಬ್ಯೂಟಿಫುಲ್ ಹುಡುಗಿ ಹೆಸರು ಶಿವ ಅಂತೆ. ಇದು ನವೀನ್ ಕುಮಾರ್ ವ್ಲಾಗ್ಸ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಶೋರ್ ಇನ್ನು ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡಿ ನಿಮ್ ಕಡೆಯಿಂದ. ಡೆಫಿನೆಟ್ಲಿ ನಾನು ಇವತ್ತು ಸಬ್ಸ್ಕ್ರೈಬ್ ಮಾಡ್ತೀನಿ ನಿಮ್ಗೆ. ನವೀನ್ ಕುಮಾರ್ ವ್ಲಾಗ್ಸ್ ಚಾನಲ್ಗೆ ಸೊ ಎಲ್ರು ನವೀನ್ ಕುಮಾರ್ ವ್ಲಾಗ್ಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಅಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಓಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಫ್ರೆಂಡ್ಸ್ ನೋಡಿ, ಇವಾಗ ನಿಮ್ಮ ಹೆಸರೇನಂದ್ರಿ ಮೇಡಮ್? ಪ್ರವಲಿಕಾ. ಸ್ಟಾರ್ಟ್ ಮಾಡಿ. ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರು ಇರ್ತಾರೋ ಅವರೇ ಮಿಗಿಲು ಅವರು. ಅದನ್ನ ನಾನು ಈ ವರ್ಷ ಕಲ್ತ್ಕೊಂಡೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ ಮೇಡಮ್. ಓಕೆ, ನಿಮ್ಮ ಅನಿಸಿಕೆ ಹೇಳಿದ್ದಕ್ಕೆ ಧನ್ಯವಾದಗಳು. ಮತ್ತೆ ನಿಮ್ಗೆ ಹ್ಯಾಪಿ ನ್ಯೂ ಇಯರ್. ಓಕೆ ಥ್ಯಾಂಕ್ ಯು. ಮತ್ತೆ ಇದು 2026 ಯಾವ ತರ ಏನೇನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಏನ್ ಡ್ರೀಮ್ಸ್, ಏನ್ ಕನ್ಸ್ ಕಟ್ಕೊಂಡಿದ್ದೀರಾ? ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ 2026 ಅಲ್ಲಿ? ಓಕೆ, ಜಸ್ಟ್ ಹ್ಯಾಪಿ ಆಗಿರ್ಬೇಕು 2026 ಅಂತ ನಾನು ಅನ್ಕೊಂಡಿದೀನಿ. ಅದೇ ನನ್ ಗೋಲ್ ಇವಾಗ ಸದ್ಯಕ್ಕೆ. ಲೈಕ್ ಆಲ್ಮೋಸ್ಟ್ ಎಲ್ಲಾ ಗೋಲ್ಸ್ ನನ್ ಅನ್ಕೊಂಡಿರೋ ತರ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನ ಫ್ಯೂಚರ್ ಆಬ್ವಿಯಸ್ಲಿ ಮನೇಲಿ ಡಿಸೈಡ್ ಮಾಡ್ತಾರೆ. ಸೊ ಇವಾಗ ಜಸ್ಟ್ ಹ್ಯಾಪಿಯಾಗಿ ಲೈಫ್ ಎಂಜಾಯ್ ಮಾಡ್ಬೇಕು. ಇರೋದು ಒಂದ್ ಲೈಫ್, ಮತ್ತೆ ಬರಲ್ಲ. ಅಂಡ್ ಥ್ಯಾಂಕ್ ಯು. ವಿಶ್ ಯು ದ ಸೇಮ್ ಹ್ಯಾಪಿ ನ್ಯೂ ಇಯರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಮೇಡಮ್. ಮೇಡಮ್ ನೀವು ಏನ್ ಓದ್ಕೊಂಡಿದ್ದೀರಾ? ನಾನು CSC ಕಂಪ್ಲೀಟ್ ಮಾಡಿದ್ದೇನೆ. CSC ಕಂಪ್ಲೀಟ್ ಮಾಡಿದ್ದೀರಾ? ಓಕೆ, ಇವಾಗ ಏನ್ ಜಾಬ್ ಮಾಡ್ತಾ ಇದ್ದೀರಾ? ಜಾಬ್ ಕಂಪನಿಯಲ್ಲಿ ಜಾಬ್ ಮಾಡ್ತಾ ಇದ್ದೀನಿ. ಯಾವ ಕಂಪ್ನಿಯಲ್ಲಿ? IT ಟೆಕ್ ಅಲ್ಲಿ ಮಾಡ್ತಾ ಇದ್ದೀನಿ. ಐಟಿ ಕಂಪ್ನಿಯಲ್ಲಿ ಮಾಡ್ತಾ ಇದ್ದೀರಾ? ಓಕೆ ಮೇಡಮ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಅಂಡ್ ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಗೈಸ್ ನೋಡಿ, ಇವತ್ತು ನಾನು ಫೋರಂ ನೆಕ್ಸಸ್ ಮಾಲ್ ಹತ್ರ ಬಂದಿದ್ದೀನಿ. ಇಲ್ಲಿ ಕೋರಮಂಗಲದಲ್ಲಿ ಒಂದು ಹುಡುಗಿಗೆ ಇಲ್ಲಿ ಕ್ವಶನ್ ಕೇಳ್ತಾ ಇದ್ದೀನಿ. ಮೇಡಮ್, 2025 ನಿಮ್ಗೆ ಯಾವ ತರ ಇತ್ತು? ತುಂಬಾ ನೋವಿತ್ತು. ಓಕೆ, ಹೇಳಿ, ಪರವಾಗಿಲ್ಲ. ಫ್ಯಾಮಿಲಿ ಇಶ್ಯೂಸ್ ಜಾಸ್ತಿ ಇತ್ತು. ಓಕೆ, ಅದ್ರ ಪ್ರಕಾರ ಫಸ್ಟ್ ಇಲ್ಲೇ ವರ್ಕ್ ಮಾಡ್ತಾ ಇದ್ದೆ ಒಂದ್ 3 years. ಆಮೇಲೆ ಫ್ಯಾಮಿಲಿ ಇಶ್ಯೂ ಇಂದ ವಾಪಸ್ ಹೋದೆ. ಸೊ 7 Okay. months ಇಂದ ಬಂದಿಲ್ಲ. ಈಗ ಬಂದಿದ್ದೀನಿ. ಓಕೆ, 7 months ಇಂದ ಎಲ್ಲಿದ್ರಿ ಮೇಡಮ್? ನಮ್ ಊರಲ್ಲಿ ಇದ್ವಿ. ಏನ್ ಆಗ್ತಾ ಇದ್ದೀರಾ? ನಾನು ಮುಗಿಸ್ಕೊಂಡ್ಬಿಟ್ಟಿನಿ. MBA ಮಾಡ್ಕೊಂಡಿನಿ. MBA ಮಾಡ್ತಾ ಇದ್ದೀರಾ? MBA ಮುಗಿಸಿದ್ದೀರಾ? ಏನ್ ವರ್ಕ್ ಮಾಡ್ತಾ ಇದ್ದೀರಾ? ನಾನು ಇಲ್ಲಿ ಫಸ್ಟ್ HR ರಿಕ್ರೂಟರ್ ಆಗಿ ವರ್ಕ್ ಮಾಡ್ತಿದ್ದೆ. ಈಗ ವರ್ಕ್ ಮಾಡ್ತಿಲ್ಲ. ಇವಾಗ ಮತ್ತೆ ಬರ್ಬೇಕು. ಇವಾಗ ಬಂದಿನಿ. 2 days ಆಯ್ತು ಬಂದು. ಓಕೆ, ಇವಾಗ ಇದು ಫೋರಂ ನೆಕ್ಸಸ್ ಮಾಲ್ ಹತ್ರ ಫ್ರೆಂಡ್ಸ್ ಜೊತೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ ಬಂದಿದ್ದೀರಾ ಇವತ್ತು? ಹೌದು. ಹೇಗನ್ನಿಸ್ತಾ 2026? ಇನ್ನು ಫಸ್ಟ್ ಡೇ ಅಲ್ಲ, ಅದೇನ್ ಗೊತ್ತಾಗುತ್ತೆ. ಇವಾಗಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಬೆಳಿಗ್ಗೆಯಿಂದ ಈಗವರೆಗೂ ಚೆನ್ನಾಗ್ ಅನಿಸ್ತು. ಏನಕ್ಕಂದ್ರೆ ನನ್ ಬೆಸ್ಟ್ ಫ್ರೆಂಡ್ ಇದ್ದಾಳೆ, ಅವಳು ಇರೋದಕ್ಕೋಸ್ಕರ ಚೆನ್ನಾಗ್ ಅನಿಸ್ತಿದೆ. ಓಕೆ, 2026 ಅಲ್ಲಿ ಏನೇನು ಕನ್ಸ್ ಕಟ್ಕೊಂಡಿದ್ದೀರಾ? ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಒಳ್ಳೆ ಜಾಬ್, ಒಳ್ಳೆ ಸ್ಯಾಲ್ರಿ ಅಲ್ಲಿ ಇರ್ಬೇಕು. ಯಾರ ಕೈಯಲ್ಲಿ ಡಿಪೆಂಡ್ ಆಗ್ಬಾರ್ದು. ಇಂಡಿಪೆಂಡೆಂಟ್ ವುಮೆನ್ ಆಗಿರ್ಬೇಕು. ಓಕೆ, ಸೊ ಇರೋದೊಬ್ಳೆ ಫ್ರೆಂಡ್. ಓಕೆ, ಈಗ ಹಾನೆಸ್ಟ್ ಆಗಿರ್ಬೇಕು ಅಷ್ಟೇ. ಓಕೆ, ಅಷ್ಟೇ, ಬೇರೇನಿಲ್ಲ. ಓಕೆ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಮೇಡಮ್. ಓಕೆ, ಥ್ಯಾಂಕ್ ಯು ಅಂಡ್ ಹ್ಯಾಪಿ ನ್ಯೂ ಇಯರ್. ಓಕೆ, ಥ್ಯಾಂಕ್ ಯು ಮೇಡಮ್.
ನವೀನ್ ಕುಮಾರ್ ವ್ಲಾಗ್ಸ್ ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ರು ನವೀನ್ ಕುಮಾರ್ ವ್ಲಾಗ್ಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಅಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್.